ಪ್ರೇಮ. ಕೆಲವೊಮ್ಮೆ ನಾವು ಹುಡುಕುವುದಿಲ್ಲ, ಅದು ನಮ್ಮನ್ನೇ ಹುಡುಕಿಕೊಂಡು ಬರುತ್ತದೆ. ನಾನು ಹೇಳುತ್ತಿರುವುದು ಕೇಳಿದ ಕಥೆಯಲ್ಲ, ನನ್ನ ಕಣ್ಣ ಮುಂದೆಯೇ ನಡೆದ ಒಂದು ಪ್ರೇಮ ಕಥೆಯಿದು. ಈ ಕಥೆಯಲ್ಲಿ 3 ಮುಖ್ಯ ಪಾತ್ರಗಳು: ಮೋಹನ, ರಮ್ಯಾ ಮತ್ತು ರೂಪಾ. ಮೋಹನ ಒಬ್ಬ ಸರಳ ನಗುಮುಖದ ಹುಡುಗ, ಯಾರಿಗೂ ನೋವು ಕೊಡದ ಮನಸ್ಸು, ಜೀವನವನ್ನು ತುಂಬ ಸರಳವಾಗಿ ನೋಡುವ ಸ್ವಭಾವ. ರಮ್ಯಾ, ಅವಳು ಅನಾಥೆ. ಮುಖದಲ್ಲಿ ಯಾವಾಗಲೂ ಮುದ್ದಾದ ನಗು ಇದ್ದರೂ ಅವಳ ಹೃದಯದಲ್ಲಿ ಯಾರಿಗೂ ಕಾಣದ ನೋವು ಇತ್ತು. ಅವಳು ಮೋಹನನ ಸ್ನೇಹಿತೆ, ಆದರೆ ಆ ಸ್ನೇಹದೊಳಗೆ ಮೌನವಾದ ಪ್ರೀತಿ ಮರೆಮಾಡಿಕೊಂಡಿತ್ತು. ರೂಪಾ, ಮೋಹನನ ಬಾಲ್ಯದ ಗೆಳತಿ, ಹೃದಯ ತುಂಬ ಸುಂದರವಾದ ಹುಡುಗಿ. ತನ್ನ ಪ್ರೀತಿಯನ್ನು ಮಾತಲ್ಲಿ ಹೇಳದಿದ್ದರೂ ಅವಳ ಕಣ್ಣಲ್ಲೇ ಎಲ್ಲವೂ ಹೇಳುತ್ತಿದ್ದಳು. ಮೋಹನನ ಜೀವನದಲ್ಲಿ ಇನ್ನಿಬ್ಬರು ಇದ್ದರು. ಒಬ್ಬ ಕೇಶವ, ಎಲ್ಲ ಸಂದರ್ಭದಲ್ಲೂ ಮೋಹನನ ಜೊತೆಗೆ ನಿಂತ ಸ್ನೇಹಿತ. ಮತ್ತೊಬ್ಬ ರಾಮಯ್ಯ, ರೂಪಾಳ ತಂದೆ, ಮೋಹನನ ಸೋದರ ಮಾವ, ಮಗಳ ಮೇಲೆ ಪ್ರಾಣವಿಟ್ಟು ಪ್ರೀತಿಸುವ ಒಬ್ಬ ಸರಳ ತಂದೆ. ಒಂದು ಸಂಜೆ ರೂಪಾಳ ಮನೆಯಲ್ಲಿ ರಾಮಯ್ಯ ಚಹಾ ಕುಡಿಯುತ್ತಾ ಮಗಳ ಕಡೆ ನೋಡುತ್ತಾ ಹೇಳುತ್ತಾರೆ, ನನಗೆ ವಯಸ್ಸಾಗುತ್ತಿದೆ ಮಗಳೇ, ನಿನ್ನ ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಮುಗಿಯುತ್ತದೆ. ಏನು ಹೇಳ್ತೀಯಾ? ರೂಪಾ ತುಸು ನಾಚಿಕೆಪಟ್ಟು ನಗುತ್ತಾ ಹೇಳಿದಳು, ಅಪ್ಪ, ನನಗೆ ಮೋಹನ ಅಂದ್ರೆ ತುಂಬ ಇಷ್ಟ. ಆ ಮಾತು ಕೇಳಿದ ರಾಮಯ್ಯನ ಮುಖದಲ್ಲಿ ಸಂತೋಷ ಹರಡಿತು. ಆತನೇ ನನ್ನ ಅಳಿಯ ಆಗಬೇಕು ಅನ್ನೋದು ನನ್ನ ಆಸೆ ಕೂಡ ಎಂದು ಆತ್ಮವಿಶ್ವಾಸದಿಂದ ಹೇಳಿದರು. ಆದರೆ ಮೋಹನನ ಮನಸ್ಸು ಅಷ್ಟೇನೂ ಸರಳವಾಗಿರಲಿಲ್ಲ. ಒಂದು ದಿನ ಕೇಶವ ಅವನ ಜೊತೆ ಕುಳಿತು ನಗುತ್ತಾ ಹೇಳಿದ, ಏನ್ಮ್ಯಾನ್ ಮೋಹನ್, ಇಬ್ರು ಹುಡುಗೀರು ನಿನ್ನ ಹಿಂದೆ ಇದ್ದಾರೆ, ಯಾರನ್ನಾರಿಸ್ತೀಯಾ? ಮೋಹನ ಸ್ವಲ್ಪ ಮುಜುಗರದಿಂದ ಉತ್ತರಿಸಿದ, ರೂಪಾ ಒಳ್ಳೆಯವಳು, ಆದ್ರೆ ನನ್ನ ಹೃದಯಕ್ಕೆ ಗೊತ್ತಿಲ್ಲ ಕೇಶವ, ಅದು ರಮ್ಯಾ ಕಡೆಗೆ ವಾಲುತ್ತಿದೆ. ಕೇಶವ ನಗುತ್ತಾ ಒಂದೇ ಮಾತು ಹೇಳಿದ, ಒಂದು ಹೃದಯ 2 ದಾರಿಗಳು, ಜಾಗ್ರತೆ ಕಣೋ. ಒಂದು ಸಂಜೆ ತುಂತುರು ಮಳೆಯಾಗುತ್ತಿತ್ತು. ಅಚಾನಕ್ಕಾಗಿ ಮೋಹನ ರಮ್ಯಾಳನ್ನು ಒಂಟಿಯಾಗಿ ಭೇಟಿಯಾಗುವ ಸಂದರ್ಭ ಬಂದಿತು. ಯಾಕೋ ತುಂಬಾ ಬೇಜಾರಾಗಿದ್ದೀಯಾ ರಮ್ಯಾ, ಏನಾಯ್ತು ಹೇಳು? ರಮ್ಯಾ ಕಣ್ಣೀರನ್ನು ಮರೆಮಾಡಿಕೊಂಡು ನಗುತ್ತಾ ಹೇಳಿದಳು, ಅಂಥದ್ದೇನಿಲ್ಲ ಮೋಹನ, ನಾನು ಚೆನ್ನಾಗಿದ್ದೇನೆ. ಮೋಹನ ತನ್ನ ಹಾಸ್ಯದ ಮಾತುಗಳಿಂದ ಅವಳ ಮನಸ್ಸನ್ನು ಬೇರೆಡೆಗೆ ಸೆಳೆದ. ಅವಳು ನಕ್ಕಳು, ಆದರೆ ಆ ನಗು ಹೆಚ್ಚು ದಿನ ಉಳಿಯಲಿಲ್ಲ. ನಿಜ ಗೊತ್ತಾದದ್ದು ಆಸ್ಪತ್ರೆಯಲ್ಲಿ. ರಮ್ಯಾ ಅಡ್ಮಿಟ್ ಆಗಿದ್ದಾಳೆ ಎಂದು ಕೇಳಿ ಮೋಹನ ಮತ್ತು ಕೇಶವ ಡಾಕ್ಟರ್ ಬಳಿ ಹೋದರು. ಡಾಕ್ಟರ್ ಗಂಭೀರವಾಗಿ ಹೇಳಿದ ಮಾತು ಅವರ ಬದುಕನ್ನೇ ಬದಲಿಸಿತು. ಸಾರಿ ಮೋಹನ್, ರಮ್ಯಾಗೆ ಕಳೆದ 2 ವರ್ಷಗಳಿಂದ ಕ್ಯಾನ್ಸರ್ ಇದೆ. ಈಗ ಕೊನೆಯ ಹಂತ. ಇನ್ನು ಅವಳು ಕೆಲವೇ ದಿನಗಳು ಇರಬಹುದಷ್ಟೇ. ಮೋಹನ ಅಲ್ಲೇ ನಿಂತಿದ್ದಂತೆ ಕುಸಿದ. ಕೇಶವ ಅವನ ಬೆನ್ನಿಗೆ ತಟ್ಟಿ ಹೇಳಿದ, ಈಗ ರಮ್ಯಾಗೆ ನಿನ್ನ ಸನಿಹದ ಅವಶ್ಯಕತೆ ಇದೆ. ಆ ದಿನ ಮೋಹನ ಒಂದು ನಿರ್ಧಾರ ಮಾಡಿಕೊಂಡ. ಅವನು ರಮ್ಯಾಳ ಕೈ ಹಿಡಿದು ಹೇಳಿದ, ನೀನು ಒಬ್ಬಳಲ್ಲ ರಮ್ಯಾ, ನಿನ್ನ ಪ್ರತಿನಿಮಿಷಕ್ಕೂ ನಾನು ನಿನ್ನ ಜೊತೆಯಲ್ಲಿರುತ್ತೇನೆ. ರಮ್ಯಾ ಕಣ್ಣೀರು ತಡೆದು ಉತ್ತರಿಸಿದಳು, ಸಾರಿ, ನಿನಗೆ ತಿಳಿಸದೇ ಇದ್ದುದಕ್ಕೆ. ನನ್ನ ಜೀವನಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ನೀನು ಬೇಕು ಮೋಹನ. ಅದಾದ ಮೇಲೆ ಅವರು ಕೈಬಿಡಲಿಲ್ಲ. ಆಸ್ಪತ್ರೆ, ಔಷಧ, ದೇವಾಲಯ ಎಲ್ಲೆಡೆ ಓಡಾಡಿದರು. ಕೇಶವ ಒಮ್ಮೆ ಹೇಳಿದ, ಮೋನಾ, ನಾವು ಅವಳ ನಗುವನ್ನಾದರೂ ಹಿಡಿದಿಡಬೇಕು. ಮೋಹನ ನೋವಿನಿಂದ ಹೇಳಿದ, ಅವಳ ಜೊತೆ ನಾನೂ ಹೋಗಿಬಿಡುತ್ತೇನೆ. ನನಗೆ ಬದುಕು ಅವಳ ಜೊತೆ ಮಾತ್ರ ಸಾಕು ಅನ್ನಿಸ್ತದೆ. ಒಂದು ದಿನ ಕೇಶವ ಸಲಹೆ ಕೊಟ್ಟ, ಅವಳು ಇರೋ ತನಕ ಖುಷಿಯಲ್ಲಿ ನೋಡಿಕೊಳ್ಳೋಣ, ಒಂದು ಪಿಕ್ನಿಕ್ ಹೋಗೋಣ. ಪಿಕ್ನಿಕ್ನಲ್ಲಿ ರಮ್ಯಾ ಮಕ್ಕಳಂತೆ ನಗುತ್ತಿದ್ದಳು. ಮೋಹನ ಅವಳನ್ನೇ ನೋಡುತ್ತಾ ಬದುಕುತ್ತಿದ್ದ. ರೂಪಾ ಕೂಡ ಅವರ ಜೊತೆ ಅಲ್ಲೇ ಇದ್ದಳು. ರಮ್ಯಾಗಾಗಿ ಮರುಗುತ್ತಾ ತನ್ನ ಪ್ರೀತಿಯನ್ನು ಮರೆಮಾಚಿಕೊಂಡು ಸಂತೋಷವಾಗಿರುವಂತೆ ನಟಿಸುತ್ತಿದ್ದಳು. ಮೋಹನನ ಹೃದಯ ದಿನದಿಂದ ದಿನಕ್ಕೆ ತುಂಡಾಗುತ್ತಿತ್ತು. ಆದರೂ ಅವನು ಕೈಬಿಡಲಿಲ್ಲ. ಒಂದು ದಿನ ಆಸ್ಪತ್ರೆಯ ಕೊಠಡಿಯಲ್ಲಿ ರಮ್ಯಾ ದುರ್ಬಲವಾಗಿ ಹೇಳಿದಳು, ಮೋಹನ, ನಾನು ಹೋಗ್ತೇನೆ ಅನ್ನಿಸ್ತಿದೆ.
ಮೋಹನ ಕಣ್ಣೀರಿನಿಂದ ಉತ್ತರಿಸಿದ, ಇಲ್ಲ ರಮ್ಯಾ, ನಾನು ನಿನ್ನನ್ನು ಬಿಡಲ್ಲ. ರಮ್ಯಾ ನಿಧಾನವಾಗಿ ನಗುತ್ತಾ ಹೇಳಿದಳು, ನಿನಗೆ ಗೊತ್ತಾ ಮೋನಾ, ನನಗಿಂತ ಹೆಚ್ಚು ಪ್ರೀತಿ ಕೊಡುವ ಹುಡುಗಿ ನಿನ್ನ ಜೊತೆ ಇದ್ದಾಳೆ. ಅವಳು ನಿನ್ನನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾಳೆ. ಅವಳ ಕೈ ಹಿಡಿ ಮೋನಾ, ಇದೇ ನನ್ನ ಕೊನೆಯ ಆಸೆ. ಮೋಹನ ಅವಳ ಬಾಯಿಯನ್ನು ಕೈಯಿಂದ ಮುಚ್ಚಿ ಅಳುತ್ತಿದ್ದ. ಒಂದು ಉಸಿರು, ಒಂದು ನೋಟ. ರಮ್ಯಾ ತನ್ನ ಉಸಿರನ್ನು ಚೆಲ್ಲಿದಳು. ಮೋಹನ ಸಂಪೂರ್ಣ ಕುಸಿದ. ಕೇಶವ ಅವನನ್ನು ಹಿಡಿದುಕೊಂಡು ಕರುವಿನಂತೆ ಸಂತೈಸಿದ. ಅಂತ್ಯಕ್ರಿಯೆಯ ದಿನ. ಮೋಹನ ಮಾತೇ ಆಡಲಿಲ್ಲ. ಕೇಶವ ಅವನ ಪಕ್ಕದಲ್ಲೇ ನಿಂತಿದ್ದ. ಕಾಲ ಸಾಗಿತು. 6 ತಿಂಗಳು ಕಳೆದವು. ಒಂದು ದಿನ ರೂಪಾ ತನ್ನ ತಂದೆ ರಾಮಯ್ಯನ ಜೊತೆ ಮೋಹನನ ಬಳಿ ಬಂದಳು. ಮಗನೇ, ನಿನ್ನ ನೋವಿಗೆ ಮದ್ದು ಇಲ್ಲ. ಆದ್ರೆ ನನ್ನ ಮಗಳು ನಿನ್ನನ್ನು ಕಾಯ್ತಾ ಇದ್ದಾಳೆ. ಅವಳಿಗೊಂದು ಅವಕಾಶ ಕೊಡಲಾಗುತ್ತಾ? ರೂಪಾ ಕಣ್ಣೀರಿನಿಂದ ಹೇಳಿದಳು, ನಿನ್ನ ಸ್ಥಾನದಲ್ಲಿ ಯಾರನ್ನೂ ನಾನು ಬೇಕೆಂದುಕೊಳ್ಳೋದಿಲ್ಲ. ಆದ್ರೆ ನಿನ್ನ ಹೃದಯದ ನೋವನ್ನಾದರೂ ನಾನು ಹಂಚಿಕೊಳ್ತೇನೆ. ಕೇಶವ ತಲೆಯಾಡಿಸಿ ಹೇಳಿದ, ಮೋಹನ, ರಮ್ಯಾ ಬಯಸಿದ್ದೇ ಇದು. ಮೋಹನ ರಮ್ಯಾಳ ಮಾತು ನೆನಪಿಗೆ ತಂದು ರೂಪಾಳ ಕೈ ಹಿಡಿದು ಹೇಳಿದ, ನಿನ್ನ ಪ್ರೀತಿ ನಿಜವಾಗಿತ್ತು ರೂಪಾ, ಆದ್ರೆ ನನಗೆ ಸ್ವಲ್ಪ ಸಮಯ ಬೇಕು. ರೂಪಾ ಕಣ್ಣೀರಿನಲ್ಲೇ ನಗಿದಳು. 6 ತಿಂಗಳ ನಂತರ ಮೋಹನ ಮತ್ತು ರೂಪಾ ಮದುವೆಯಾದರು. ಕೇಶವ ಸಂತೋಷದಿಂದ ನಗುತ್ತಿದ್ದ. ರಾಮಯ್ಯ ಆಶೀರ್ವಾದ ಮಾಡುತ್ತಿದ್ದ. ಮದುವೆಯ ನಂತರ ಮೋಹನ ಮತ್ತು ರೂಪಾ ಇಬ್ಬರೂ ರಮ್ಯಾಳ ಫೋಟೋಗೆ ಹೂ ಸಮರ್ಪಿಸಿದರು. ಸೂರ್ಯ ಅಸ್ತಮಿಸುತ್ತಿದ್ದ. ಆಮೇಲೆ ಪ್ರತಿ ಕ್ಷಣ, ಪ್ರತಿ ದಿನ, ಪ್ರತಿ ವರ್ಷ ಅವಳನ್ನು ನೆನೆಯದೆ ಯಾವ ಕೆಲಸವನ್ನೂ ಮಾಡುತ್ತಿರಲಿಲ್ಲ. ಆ ಕ್ಷಣದಲ್ಲಿ ನನಗೆ ಅನ್ನಿಸಿತು, ಪ್ರೇಮ ಕೆಲವೊಮ್ಮೆ ಕೊನೆಯಾಗುತ್ತದೆ, ಆದರೆ ನಿಜವಾದ ಪ್ರೀತಿ ಜೀವಿಸುತ್ತಲೇ ಇರುತ್ತದೆ. ರಮ್ಯಾಳ ನೆನಪು ಮೋಹನನ ಹೃದಯದಲ್ಲಿ ಉಳಿಯಿತು. ಆ ನೆನಪಿಗೆ ರೂಪಾ ಹೊಸ ಬೆಳಕು ನೀಡಿದಳು. ನಿಜವಾದ ಪ್ರೀತಿ ರೂಪಾಂತರಗೊಳ್ಳುತ್ತದೆ, ಸತ್ತು ಹೋಗುವುದಿಲ್ಲ.